ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಒನ್ ಡೇ ಟ್ರಿಪ್ ಹೋಗ್ತಾಯಿದ್ದೀವಿ. ಬೆಂಗಳೂರಿಂದ ಬಂಡೀಪುರಿಂದ ವಾಪಸ್ ಬೆಂಗಳೂರಿಗೆ. ಮಧ್ಯದಲ್ಲಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ನೋಡಿಕೊಂಡು ಬಂಡೀಪುರ್ಗೆ ಹೋಗಿ ವಾಪಸ್ ಬಂಡೀಪುರಿಂದ ಬರ್ತಾ ಮೈಸೂರು ಲೈಟ್ ಶೋ ನೋಡಿಕೊಂಡು ರಾತ್ರಿ ಬೆಂಗಳೂರಿಗೆ ವಾಪಸ್ ಬರೋ ಪ್ಲ್ಯಾನ್ ಇದೆ. ನಾವು ಬೆಳಗ್ಗೆ 8 ಗಂಟೆಗೆ ಬೆಂಗಳೂರಿಂದ ಹೊರಟಿದ್ದೀವಿ ಕೆಂಗೇರಿಯಿಂದ. ಈಗ 9:20 ಮೈಸೂರು ರೋಡ್ ಟೋಲ್ ದಾಟ್ಕೊಂಡಿದ್ದೀವಿ. 11:15 ಸುಮಾರು ಗೋಪಾಲಸ್ವಾಮಿ ಬೆಟ್ಟ ರೀಚ್ ಆಗ್ಬೋದು. ಆ ಥರ ಮ್ಯಾಪ್ಸ್ ತೋರಿಸ್ತಾ ಇದೆ. ನೋಡೋಣ, ಹೋಗ್ತಾ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೈಸೂರು ಪ್ಯಾಲೇಸ್ ಪಾಸ್ ಆಗ್ತಾ ಇದ್ದೀವಿ, ಟುವರ್ಡ್ಸ್ ಬಂಡೀಪುರ ಹೋಗ್ತಾ ಇದ್ದೀವಿ. ನಾವು ಮೈಸೂರು ದಾಟ್ಕೊಂಡು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಹತ್ತಿರ ಬರ್ತಾಯಿದ್ದೀವಿ. ಇಲ್ಲಿ ನಿಮಗೆ ಒಂದು ಬೋರ್ಡ್ ಕಾಣಿಸುತ್ತೆ. ಆ ಬೋರ್ಡ್ ಆದ ತಕ್ಷಣ ರೈಟ್ ತಗೋಬೇಕು. ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಬೋರ್ಡ್ ಇದೆ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ದಾರಿ ರೈಟ್ ಸೈಡ್. ಇಲ್ಲಿ ನೀವು ರೈಟ್ ಟರ್ನ್ ತಗೊಳ್ಳಿ. ಇಲ್ಲೊಂದು ಮಹಾದ್ವಾರ ಇದೆ. ಇಲ್ಲಿಂದ ಒಳಗಡೆ ನೀವು ಒಂದು 9 to 10 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು ಬೆಟ್ಟದ ಹತ್ರ ಹೋಗಲಿಕ್ಕೆ. ನೀವು ಇದೇ ರೋಡಲ್ಲಿ ಕಂಟಿನ್ಯೂ ಮಾಡಿ. ವೆದರ್ ಚೆನ್ನಾಗಿದೆ ಇವತ್ತು. ನೀವು ದೂರದಲ್ಲಿ ಮೌಂಟೇನ್ ರೇಂಜ್ ಕಾಣುತ್ತೆ, ಅದೇ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ವೆದರ್ ಸಪೋರ್ಟಿವ್ ಇತ್ತು, ಕ್ಲೌಡಿ ಇತ್ತು, ಬಿಸಿಲು ಏನೂ ಇರಲಿಲ್ಲ. ಡ್ರೈವ್ ವಾಸ್ ವೆರಿ ಗುಡ್. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಡ್ರೈವ್. ನಾವು ದೀಪಾವಳಿ ದಿನ ಬಂದಿದ್ದೀವಿ, ರಶ್ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಹತ್ತಿರ ಹೋದ್ಮೇಲೆ ಗೊತ್ತಾಗುತ್ತೆ ರಶ್ ಇದೆಯೋ ಇಲ್ವ ಅಂತ. ಟ್ರಾಫಿಕ್ ನೋಡಿದ್ರೆ ರಶ್ ಇಲ್ಲ ಅಂತ ಅನಿಸ್ತಾ ಇದೆ, ಬಟ್ ನಮಗಲ್ಲೇ ಆ್ಯಕ್ಚುಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಹತ್ತಿರ ಇದ್ದೀವಿ. ನಿಮಗೆ ಇಲ್ಲಿ ಪಾರ್ಕ್ಡ್ ವೆಹಿಕಲ್ಸ್ ಕಾಣ್ತಾ ಇದೆ. ಸೊ ಇಲ್ಲಿ ನಿಮಗೆ ಕಾರ್ ತೊಗೊಂಡು ಹೋಗೋಕ್ಕೆ ಬಿಡಲ್ಲ. ನೀವು ಇಲ್ಲೇ ಕೆಳಗಡೆ ಕಾರ್ ಪಾರ್ಕಿಂಗ್ ಇದೆ, ಇಲ್ಲಿ ಪಾರ್ಕ್ ಮಾಡಿ ನಿಮ್ಮ KSRTC ಬಸ್ ಇರುತ್ತೆ, ಅಲ್ಲಿ ಟಿಕೆಟ್ ತೊಗೊಂಡು ಮೇಲ್ಗಡೆ ಹೋಗಬೇಕು. ಸೊ ಇಲ್ಲಿ ರೈಟ್ ತೊಗೊಂಡು ಪಾರ್ಕ್ ಮಾಡಿ ಮುಂದೆ ಹೋಗಬೇಕು. ನೀವು ಇಲ್ಲಿ ನೋಡ್ಬೋದು, ತುಂಬ ದೊಡ್ಡ ಕ್ಯೂ ಇದೆ, ತುಂಬ ರಶ್ ಇರೋ ಕಾಣುತ್ತೆ. ಸೊ ನಾವು ಕ್ಯೂವಲ್ಲಿ 1 hour ನಿಂತ್ಕೊಂಡು ಟಿಕೆಟ್ ತೊಗೊಂಡು KSRTC ಬಸ್ ಹಿಡ್ಕೊಂಡು ಮೇಲ್ಗಡೆ ಬಂದ್ವಿ. ಇಲ್ಲಿ KSRTC ಬಸ್ ಪಾರ್ಕಿಂಗ್ ಇದೆ. ಇಲ್ಲಿ ಇಳ್ಕೊಂಡ್ರೆ ಪಕ್ಕದಲ್ಲಿ ದೇವಸ್ಥಾನ ಇದೆ. ಸೊ ಇಲ್ಲಿ ಇಳಿಬೋದು. ಇಲ್ಲಿ ಇಳ್ಕೊಂಡು ಮೇಲ್ಗಡೆ ಬಂದರೆ ಇದೇ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ಇದು 14ನೇ ಶತಮಾನದಲ್ಲಿ ಅಗಸ್ತ್ಯ ಋಷಿ ನಿರ್ಮಿಸಿದಂತಹ ಕೃಷ್ಣನ ದೇವಸ್ಥಾನ. ಒಳಗಡೆ ಗರ್ಭಗುಡಿಯಲ್ಲಿ ಕೃಷ್ಣ ನೃತ್ಯ ಭಂಗಿಯಲ್ಲಿ ನಿಂತು ಕೊಳಲು ನುಡಿಸ್ತಿರುವಂಥ ವಿಗ್ರಹ ಇದೆ. ಇದಕ್ಕೆ ಯಾಕೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಹೇಳ್ತಾರೆ ಅಂದರೆ, ನಿಮಗೆ ವರ್ಷ ಪೂರ್ತಿ ಸುತ್ತಮುತ್ತ ಮಂಜು ತುಂಬಿಕೊಂಡಿರುತ್ತೆ. ಬೆಳಗ್ಗೆ ಸ್ವಲ್ಪ ಬೇಗ ಬಂದರೆ ಈ ಬೆಟ್ಟದ ಸುತ್ತಮುತ್ತ ನಿಮಗೆ ಬರೀ ಮಂಜು ಕಾಣಿಸುತ್ತೆ. ಬೆಳಗಿನ ಜಾವ ಕೂಡ 7 ಗಂಟೆ ಸುಮಾರು ಆನೆನೂ ದರ್ಶನಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಮಧ್ಯಾಹ್ನದ ಮೇಲೂ 4 ಗಂಟೆ ಸುಮಾರು ಆನೆ ಬಂದು ದರ್ಶನ ಮಾಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಮತ್ತೆ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು, ಒಳಗಡೆ ನಿಮಗೆ ಫೋಟೋ ಎಲ್ಲ ತೆಗಿಯಕ್ಕೆ ಬಿಡಲ್ಲ, ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೂಡ ಇರುತ್ತೆ. ನಾವು ಹೋಗಿರುವಂಥ ದಿನ ಬಿಸಿಬೇಳೆಭಾತ್ ಹಾಗೂ ಒಂದು ಪಾಯಸ ಇತ್ತು. ಪ್ರಸಾದ ತಿಂದ್ಕೊಂಡು ನಾವು ಮತ್ತೆ KSRTC ಬಸ್ಸಲ್ಲಿ ನಮ್ಮ ಪಾರ್ಕಿಂಗ್ ಏರಿಯಾಗೆ ಬಂದ್ವಿ. ದೇವಸ್ಥಾನದಿಂದ ನಾವು ಬಂಡೀಪುರದ ಕಡೆ ಹೊರಟ್ವಿ. ನಾವು ಸಫಾರಿ ಬುಕ್ ಮಾಡಿದ್ದೀವಿ 3:30 ಸುಮಾರು. ನಮಗೆ ಆನ್ಲೈನ್ ಬಂಡೀಪುರಲ್ಲಿ ಸಫಾರಿ ಸಿಗಲಿಲ್ಲ, ಆದರೆ ನಾವು ಬುಕ್ ಮಾಡಿದ್ದು ಮಧುಮಲೆಯಲ್ಲಿ. ಸೊ ನಾವು ಬಂಡೀಪುರ ದಾಟ್ಕೊಂಡು ಮಧುಮಲೆಗೆ ಹೋಗಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಂಡೀಪುರ ಇಲ್ಲಿ ತುಂಬ ಬ್ಯೂಟಿಫುಲ್ ಡ್ರೈವ್ ಆಗುತ್ತೆ. ಮಾನ್ಸೂನ್ ಜಸ್ಟ್ ಮುಗಿದಿದೆ, ಸೊ ಎಲ್ಲ ಕಡೆ ಗ್ರೀನ್ರಿ. ಹೋಗ್ತಾ ನಿಮಗೆ ಜಿಂಕೆಗಳು ಸುಮಾರು ಕಾಣುತ್ತೆ, ನವಿಲುಗಳು ಸುಮಾರು ಕಾಣುತ್ತೆ.
ನಾವು ಈಗ ಕರ್ನಾಟಕ ಬಾರ್ಡರ್ ದಾಟಿದ್ದೀವಿ, ತಮಿಳುನಾಡು ಎಂಟರ್ ಆಗಬೇಕು. ಇದೆಲ್ಲ ಅರಣ್ಯ ಪ್ರದೇಶ ಒಂದೇ. ಕರ್ನಾಟಕದಲ್ಲಿ ಬಂಡೀಪುರ ಅಂತ ಕರಿತೀವಿ, ತಮಿಳುನಾಡುವಲ್ಲಿ ಮಧುಮಲೈ ಅಂತ ಕರೀತಾರೆ. ನಾನು ಆವಾಗಲೇ ಹೇಳಿದಾಗೆ ಜಿಂಕೆಗಳು ಆಮೇಲೆ ನವಿಲುಗಳು ಸುಮಾರು ಕಾಣುತ್ತೆ. ಒಂದೆರಡು ಡೇ ತಾಕೊಂಡು ಹೋಗೋಣ ಅಂತ ಅನ್ಸ್ಕೊಂಡಿದ್ವಿ, ಆಮೇಲೆ ಸುಮ್ಮನಾಗ್ಬಿಟ್ವಿ. ಅಪರೂಪಕ್ಕೆ ನಮಗೊಂದೆರಡು ನರಿಗಳು ಕಾಣ್ತು. ಇದೇ ಫಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಬಂಡೀಪುರಲ್ಲಿ ನರಿ ನೋಡ್ತಾ ಇರೋದು. ಹಾಗೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಊಟಿಗೆ ಹೋಗೋ ರೋಡ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ಮಧುಮಲೈ ಸಫಾರಿ ಪಾಯಿಂಟ್ ಸಿಗುತ್ತೆ. ನೀವು ಆನ್ಲೈನ್ ಬುಕ್ ಮಾಡಿದರೆ ಆ ಬುಕ್ಕಿಂಗ್ನ ತೋರಿಸಿದ್ರೆ ರಿಸೆಪ್ಷನಲ್ಲಿ ನಿಮಗೆ ಒಂದು ಜೀಪ್ ಕೊಡ್ತಾರೆ ಫ್ಯಾಮಿಲಿಗೋಸ್ಕರ. ಆ ಜೀಪಲ್ಲಿ ಸಫಾರಿ ಕರ್ಕೊಂಡು ಹೋಗ್ತಾರೆ. ಪ್ರೈಸ್ ಹೇಳಬೇಕು ಅಂದರೆ ನೀವು ಫ್ಯಾಮಿಲಿಗೋಸ್ಕರನೇ ಒಂದು ಜೀಪ್ ಬುಕ್ ಮಾಡಿದರೆ ಒಂದು ಜೀಪ್ ಪ್ರೈಸ್ 4,000 ರೂಪಾಯಿ. ಅದ್ರ ಮೇಲೆ ಪರ್ ಪರ್ಸನ್ ಅಂತ 250 ಚಾರ್ಜ್ ಮಾಡ್ತಾರೆ. ಸೊ ಹೆಚ್ಚು ಕಮ್ಮಿ 4 ರಿಂದ 5 ಜನ ಹೊರಟಿದ್ದಾರೆ, ಮಕ್ಕಳನ್ನು ಸೇರಿಸಿ ನಿಮಗೆ ಒಂದು ಸಫಾರಿಗೆ 5,000 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ನಾವು ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಜೀಪು. ಇಲ್ಲಿ ನಮ್ಮ ಡ್ರೈವರ್ ನಿಲ್ಲಿಸಿ ಇಲ್ಲಿ ಚಿರತೆ ಇರೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಬಿಕಾಸ್ ಸುಮಾರು ಜಿಂಕೆಗಳು ಒಂದೇ ಕಡೆ ನಿಂತ್ಕೊಂಡಿತ್ತು. ಸೊ ಮರದ ಮೇಲ್ಗಡೆ ಚಿರತೆಗಳು ಕೂತಿರುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಇಲ್ಲೊಂದು 3-4 ನಿಮಿಷ ನಿಲ್ಲಿಸಿದ್ರು, ಬಟ್ ನಮಗೆಲ್ಲೂ ಚಿರತೆಗಳೆಲ್ಲೂ ಕಾಣಲಿಲ್ಲ. ಇಲ್ಲಿ ರೇರ್ ಈಗಲ್ ಕಾಣಿಸ್ತು. ನಮ್ಮ ಡ್ರೈವರ್ ಫೋಟೋಗ್ರಾಫ್ಸ್ ಎಲ್ಲ ತೆಗಿತಾ ಇದ್ರು. ಇಲ್ಲಿ ನಮಗೆ ಕೆಲವೊಂದು ಕಾಡೆಮ್ಮೆನೂ ಕಾಣಿಸೋದು. ಈ ಲೇಕ್ ಹತ್ರ ನಮಗೆ ಟೈಗರ್ ಕಾಣಿಸ್ತು ಅಂತ ಆಮೇಲೆ ಹೇಳಿದ್ರು. ಜಸ್ಟ್ ಫ್ಯೂ ಸೆಕೆಂಡ್ಸ್ಗೆ ಪಾಸ್ ಆಯಿತು ಅಂತ ಹೇಳಿದ್ರು. ಇಲ್ಲಿಗೆ ಟೈಗರ್ ಏರಿಯಾ ಮುಗೀತು. ಇಲ್ಲಿಂದ ಆನೆಗಳು ಸರಹದ್ದು ಸ್ಟಾರ್ಟ್ ಆಗುತ್ತೆ. ನಾವು ಹಾಗೆ ನೋಡ್ತಾ ಹೋದ್ವಿ ಮುಂದೆ. ನಮಗೂ ಒಂದು ಕಾಡಾನೇನು ಕಾಣಿಸ್ತು. ಊಟ ಮಾಡೋದ್ರಲ್ಲಿ ಬ್ಯುಸಿ ಇತ್ತು. ನಾವು ಫ್ಯೂ ಸೆಕೆಂಡ್ಸ್ ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ.
ನಮ್ಮ ಸಫಾರಿ ಮುಗೀತು. ಸಫಾರಿ ಬಹುಶಃ 1 hour 15 minutes ತನಕ ಆಗುತ್ತೆ. ಸಫಾರಿ ಮುಗಿಸ್ಕೊಂಡು ವಾಪಸ್ ನಮಗೆ ಎಲ್ಲಿ ಪಿಕ್ ಮಾಡಿದ್ರು ರಿಸೆಪ್ಷನ್ ಹತ್ರ ಅಲ್ಲೇ ಡ್ರಾಪ್ ಮಾಡ್ತಾರೆ. ಅಲ್ಲಿ ನೀವು ಸಫಾರಿ ಬುಕ್ ಮಾಡಿದವ್ರಿಗೆ ಇನ್ನೊಂದು ಎಲಿಫೆಂಟ್ ಕ್ಯಾಂಪ್ ಅಂತ, ಎಲಿಫೆಂಟ್ ಫೀಡಿಂಗ್ ಕ್ಯಾಂಪ್ ಅಂತ ಒಂದಿದೆ. ಅದು 5:30 to 6:30 ತನಕ ಇರುತ್ತೆ. ಸೊ ನಿಮ್ಮ ಸಫಾರಿ ಆದಮೇಲೆ ಎಲಿಫೆಂಟ್ ಕ್ಯಾಂಪ್ ಹತ್ರ ಹೋಗ್ಬೋದು. ಇದು ಎಲಿಫೆಂಟ್ ಕ್ಯಾಂಪ್. ನೀವು ಸಫಾರಿ ಮುಗಿಸ್ಕೊಂಡು ಸಫಾರಿ ಟಿಕೆಟಲ್ಲೇ ಎಲಿಫೆಂಟ್ ಕ್ಯಾಂಪ್ ಹೋಗ್ಬೋದು. ನೀವು ಸಫಾರಿ ತೊಗೊಂಡಿಲ್ಲ ಅಂದರೆ ಇದಕ್ಕೆ ಬೇರೆ ಟಿಕೆಟ್ ತೊಗೊಂಡು ಎಲಿಫೆಂಟ್ ಕ್ಯಾಂಪ್ ಹೋಗ್ಬೋದು. ಎಲಿಫೆಂಟ್ ಕ್ಯಾಂಪ್ ಟೈಮಿಂಗ್ ಸ್ಟಾರ್ಟ್ ಆಗೋದು 5:30. 5:30 to 6 ಗಂಟೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಎಲಿಫೆಂಟ್ಸ್ ಎಲ್ಲ ಬೇರೆ ಬೇರೆ ಆನೆಗಳಿದ್ದಾವೆ. ಅದಕ್ಕೆ ಒಂದೊಂದು ಹೆಸರಿದೆ. ತುಂಬ 8 to 10 ಎಲಿಫೆಂಟ್ ಇದೆ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. 6 ಗಂಟೆಗೆ ಅವ್ರದ್ದು ಫೀಡಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಪ್ರತಿ ಆನೆಗೂ ಒಬ್ಬರು ಮಾವುತರು ಇರ್ತಾರೆ. ಆನೆಗಳಿಗೆ ಏನು ಆಹಾರ ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದರ ತಕ್ಕಂಗೆ ರೆಡಿ ಮಾಡಿಟ್ಟಿರ್ತಾರೆ. 6 ಗಂಟೆ ಸುಮಾರು ಅವ್ರಿಗೆ ಫೀಡಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಅದ್ರ ಮೇಲೆ ಕೂಡ ಅಲ್ಲಿ ಇದ್ದು ಅವ್ರಿಗೆ ಫೀಡ್ ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಎಲ್ಲ ನೋಡಿಕೊಂಡು ಹೋಗ್ಬೋದು. ಇಲ್ಲಿ ತುಂಬ ಆನೆಗಳಿದ್ದು ನೀವು ಇಲ್ಲೂ ನೋಡ್ಬೋದು. ಒಂದೊಂದು ಆನೆಗಳ ಆಹಾರ ರೈಸ್ ಕೇಕ್, ರಾಗಿ ಬಾಲ್ಸ್, ಬೆಲ್ಲ, ಕಬ್ಬು, ಈ ಥರದ್ದೆಲ್ಲ ಒಂದು ಕಡೆ ಇಟ್ಟಿರ್ತಾರೆ. ಆ ಆನೆಗೆ ಏನೇನು ಬೇಕು ಅದನ್ನೆಲ್ಲ 6 ಗಂಟೆ ಮೇಲೆ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಗೆ ನಮ್ಮ ಎಲಿಫೆಂಟ್ ಕ್ಯಾಂಪ್ ಮುಗೀತು. ನಾವು 6:15 ಸುಮಾರು ಮಧುಮಲೆಯಿಂದ ವಾಪಸ್ ಮೈಸೂರು ಕಡೆ ಹೊರಟ್ವಿ. ನಾವು ಮೈಸೂರಿಗೆ ಹೋಗಿ ಪ್ಯಾಲೇಸ್ ಲೈಟಿಂಗ್ಸ್ ನೋಡೋ ಪ್ಲ್ಯಾನ್ ಇತ್ತು. 7 to 8 ಗಂಟೆ ಒಳಗಡೆ ಮಾತ್ರ ಲೈಟ್ ಶೋ, ಆಮೇಲೆ ಪ್ಯಾಲೇಸ್ ಲೈಟಿಂಗ್ಸ್ ಇರುತ್ತೆ. ಆದರೆ ನಾವು ಮೈಸೂರು ರೀಚ್ ಆಗಿದ್ದೆ 8:15 ಆಗೋಯಿತು. ಸೊ ನಮ್ಮ ಪ್ಯಾಲೇಸ್ ಲೈಟಿಂಗ್ಸ್ ನೋಡೋಕ್ಕೆ ಸಿಗಲಿಲ್ಲ. ಇಲ್ಲಿ ನೀವು ಲೈಟಿಂಗ್ಸ್ ನೋಡ್ಬೋದು. ಇದು ದಸರಾ ಟೈಮಲ್ಲಿ ಸ್ಟಾರ್ಟ್ ಆಗಿರೋ ಎಕ್ಸಿಬಿಷನ್ ಈಗಲೂ ನಡೀತಾ ಇದೆ. ಡಿಸೆಂಬರ್ವರೆಗೂ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಹಾಗೆ ಕಂಟಿನ್ಯೂ ಮಾಡಿ ಮೈಸೂರು ಪ್ಯಾಲೇಸ್ ಮೇಲೆ ಹೋದ್ವಿ. ಸೊ ಇಷ್ಟೇ ಲೈಟಿಂಗ್ಸ್ ನೋಡಿದ್ದು ನಾವು. ಮೇನ್ ಲೈಟಿಂಗ್ಸ್ 8 ಗಂಟೆಗೆ ಆಫ್ ಆಗಿಬಿಡುತ್ತೆ. ಇದರಿಂದ ಬೆಂಗಳೂರು ಹೋಗೋ ಮುಂಚೆ ಮೈಸೂರಲ್ಲಿ ಅರೋಹಾ ಅಂತ ರೆಸ್ಟೋರೆಂಟಲ್ಲಿ ಊಟ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇಲ್ಲಿ ನಾವು 3ನೇ ಸರ್ತಿ ಬರ್ತಾ ಇರೋದು. ನಮ್ಮ ಮಕ್ಕಳೆಲ್ಲ ಟಯರ್ಡ್ ಆಗಿದ್ರು. ಅವ್ರಿಗೆ ಏನು ಬೇಕು ಅದನ್ನು ತಿಂದು ಮೈಸೂರಿಂದ ವಾಪಸ್ ಹೊರಟ್ವಿ. ಅನುವಾಗ ಬಂದಿದ್ದೀವಿ. ಗೋಬಿ ತಿಂತಾರೆ, ಚೆನ್ನಾಗಿದೆ. ರೋಟಿ ಏನು ತಿಂದಿಲ್ಲ, ಬಟ್ ಓವರಾಲ್ ಚೆನ್ನಾಗಿರ್ತೈತೆ. 3rd ಟೈಮ್ ಬರ್ತಾ ಇದೆ, ಚೆನ್ನಾಗಿದೆ. ಮೈಸೂರು ಬಿಟ್ಟಾಗ ಸುಮಾರು 9:30, ಬೆಂಗಳೂರು ರೀಚ್ ಆದಾಗ 11 ಗಂಟೆ ಆಗಿತ್ತು. ಮಕ್ಕಳೆಲ್ಲ ಟಯರ್ಡ್ ಆಗಿದ್ರು, ಎಲ್ಲ ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ರು. ಇಲ್ಲಿಗೆ ನಮ್ಮ 1 day ಟ್ರಿಪ್ ಮುಗೀತು. ಬೆಂಗಳೂರಿಂದ ಮಧುಮಲೆಯಲ್ಲಿ ಸಫಾರಿ ಮತ್ತು ವಾಪಸ್ ಬೆಂಗಳೂರು ಬಂದ್ವಿ ಮೈಸೂರು. ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋ ಸಿಗ್ತೀವಿ. ನಮಸ್ಕಾರ.